ನಮಸ್ಕಾರ. ಹಿಮಾಲಯದ ಪರ್ವತಗಳ ನಡುವೆ ಕಲ್ಲುಗಳಲ್ಲಿ ಕೆತ್ತಿದ ಒಂದು ಅದ್ಭುತ ಕಥೆಯಿದೆ. ಇದು ಕೇವಲ ಒಂದು ದೇವಸ್ಥಾನದ ಕಥೆಯಲ್ಲ, ಬದಲಿಗೆ ಕಾಲವನ್ನೇ ಗೆದ್ದು ನಿಂತ ಒಂದು ಶಕ್ತಿಯ ಕಥೆ. 800ಕ್ಕೂ ಹೆಚ್ಚು ವರ್ಷಗಳು. ಅಬ್ಬಾ, ಯೋಚನೆ ಮಾಡಿ, ಒಂದು ಇಡೀ ಸಾಮ್ರಾಜ್ಯದ ಏಳುಬೀಳುಗಳನ್ನ, ಅದೆಷ್ಟೋ ತಲೆಮಾರುಗಳನ್ನ ಕಂಡಿರೋ ಈ ದೇವಾಲಯ ಇವತ್ತಿಗೂ ಅಷ್ಟೇ ಗಟ್ಟಿಯಾಗಿ ನಿಂತಿದೆ. ಇದ್ರ ಅಸ್ತಿತ್ವವೇ ಒಂದು ಪವಾಡ ಅಲ್ವಾ? ಹೌದು, ಇದು ಕೇವಲ ಸಮಯದ ಪರೀಕ್ಷೆಯನ್ನಷ್ಟೇ ಗೆದ್ದಿಲ್ಲ. ಪ್ರಕೃತಿಯ ಅದೆಷ್ಟೋ ಮುನಿಸುಗಳನ್ನ, ಅಂದ್ರೆ ವಿನಾಶಕಾರಿ ಭೂಕಂಪಗಳನ್ನ ಸಹಿಸಿಕೊಂಡಿದೆ. ಇತಿಹಾಸದ ಪುಟಗಳಲ್ಲಿ ನಡೆದ ದಾಳಿಗಳನ್ನ ಎದುರಿಸಿ ನಿಂತಿದೆ. ಆದರೂ ತನ್ನ ಮೂಲ ಸೌಂದರ್ಯವನ್ನ ಸ್ವಲ್ಪವೂ ಕಳೆದುಕೊಳ್ಳದೆ ಉಳಿದುಕೊಂಡಿದೆ. ಹಾಗಿದ್ರೆ ಇಷ್ಟೆಲ್ಲ ಆದ್ರೂ ಈ ದೇವಾಲಯ ಇಷ್ಟು ಗಟ್ಟಿಯಾಗಿ ನಿಲ್ಲೋಕೆ ಕಾರಣವಾದ್ರೂ ಏನು? ಏನಿದರ ರಹಸ್ಯ? ಬನ್ನಿ ಇದರ ಕಥೆಯನ್ನು ಒಂದೊಂದಾಗಿಯೇ ಬಿಡಿಸಿ ನೋಡೋಣ. ಮೊದಲಿಗೆ ಈ ದೇವಸ್ಥಾನದ ಆತ್ಮವನ್ನೇ ಅರ್ಥ ಮಾಡ್ಕೊಳ್ಳೋಣ. ಅಂದ್ರೆ ಇದರ ಮೂಲ ಗುರುತು ಕಲ್ಲಿನಲ್ಲಿ ಕೆತ್ತಿದ ವೈದ್ಯ. ಇಲ್ಲಿನ ಪ್ರಮುಖ ಅಂಶವೇ ವೈದ್ಯನಾಥ. ಈ ಹೆಸರಲ್ಲೇ ಒಂದು ದೊಡ್ಡ ಶಕ್ತಿ ಇದೆ ಅಲ್ವಾ? ಅಂದ್ರೆ ವೈದ್ಯರ ಒಡೆಯ ಅಥವಾ ದಿವ್ಯ ವೈದ್ಯ. ಈ ದೇವಸ್ಥಾನ ಶಿವನಿಗೆ ಸಮರ್ಪಿತವಾಗಿದ್ದು, ಇಲ್ಲಿ ಶಿವನನ್ನ ಕಾಯಿಲೆಗಳನ್ನ ಗುಣಪಡಿಸೋ ಪರಮ ವೈದ್ಯನ ರೂಪದಲ್ಲಿ ಪೂಜಿಸಲಾಗುತ್ತೆ. ಇದು ಆರೋಗ್ಯ ಮತ್ತೆ ಆಧ್ಯಾತ್ಮದ ನಡುವೆ ಇರೋ ಒಂದು ಅದ್ಭುತ ಸಂಬಂಧವನ್ನ ತೋರ್ಸುತ್ತೆ. ಹಾಗಿದ್ರೆ ಇದನ್ನ ಕಟ್ಟಿಸಿದ್ದು ಯಾರು ಗೊತ್ತಾ? ಕ್ರಿಸ್ತಶಕ 1204ರಲ್ಲಿ ಅಹುಕ್ಕ ಮತ್ತು ಮನುಕ ಅನ್ನೋ ಇಬ್ಬರು ಸ್ಥಳೀಯ ವ್ಯಾಪಾರಿಗಳು. ನೋಡಿ, ಇಲ್ಲೇ ಒಂದು ವಿಶೇಷತೆ ಇದೆ. ಇದನ್ನ ಯಾವ ರಾಜಮಹಾರಾಜರು ಕಟ್ಟಿಸಿದ್ದಲ್ಲ, ಬದಲಾಗಿ ಸಾಮಾನ್ಯ ಜನರ ಭಕ್ತಿಯಿಂದಲೇ ರೂಪುಗೊಂಡ ಒಂದು ಪವಿತ್ರವಾದ ಸ್ಥಳ ಇದು. ಈಗ ನಾವು ನೋಡೋಣ ಕಾಲವನ್ನೇ ಗೆದ್ದು ನಿಂತ ಈ ದೇವಸ್ಥಾನದ ರೋಚಕವಾದ ಉಳಿವಿನ ಕಥೆಯನ್ನ. ಈ ಟೈಮ್ಲೈನ್ ನೋಡಿ, ಇದು ಬರೀ ದಿನಾಂಕಗಳಲ್ಲ, ಇದು ಈ ದೇವಸ್ಥಾನದ ಸಾಹಸದ ಕಥೆ. ಕತ್ಯೂರಿ ರಾಜರ ಕಾಲದಲ್ಲಿ ನಿರ್ಮಾಣವಾಗಿ 1905ರ ಆ ಭೀಕರ ಕಾಂಗ್ರಾ ಭೂಕಂಪದಲ್ಲೂ ಅಲುಗಾಡದೆ ನಿಂತು ಇವತ್ತಿಗೂ ಜೀವಂತ ಆಧ್ಯಾತ್ಮಿಕ ಕೇಂದ್ರವಾಗಿರೋದು ಇದರ ಗಟ್ಟಿತನಕ್ಕೆ ದೊಡ್ಡ ಸಾಕ್ಷಿ. ಉತ್ತರ ಭಾರತದ ಬೇರೆ ಎಲ್ಲಾ ಪ್ರಾಚೀನ ದೇವಸ್ಥಾನಗಳ ಕಥೆ ನೋಡಿದ್ರೆ ಬಹಳಷ್ಟು ದಾಳಿಗೆ ಸಿಲುಕಿ ಹಾಳಾಗಿ ಹೋಗಿವೆ, ತಮ್ಮ ಮೂಲ ಸ್ವರೂಪವನ್ನೇ ಕಳೆದುಕೊಂಡಿವೆ. ಆದ್ರೆ ಬೈಜನಾಥ್ ಮಾತ್ರ ಇದಕ್ಕೆ ಒಂದು ದೊಡ್ಡ ಅಪವಾದ. ಇದು ತನ್ನ 800 ವರ್ಷಗಳ ಹಿಂದಿನ ಕಲ್ಲಿನ ವಾಸ್ತವಿಕತೆಯನ್ನ ಇವತ್ತಿಗೂ ಹಾಗೆಯೇ ಉಳಿಸ್ಕೊಂಡಿರುವ ಒಂದು ಅಪರೂಪದ ಐತಿಹಾಸಿಕ ನಿಧಿ. ಹಾಗಿದ್ರೆ ಇದರ ರಚನೆ ಹೇಗಿದೆ? ಇಲ್ಲಿ ನಂಬಿಕೆ ಮತ್ತು ಪ್ರಕೃತಿ ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿವೆ ಅಂತ ನೋಡೋಣ. ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ, ಒಂದು ಕಡೆ ಕಣ್ಣು ಹಾಯಿಸಿದಷ್ಟು ದೂರ ಕಾಣೋ ಧೌಲಾಧರ್ ಪರ್ವತ ಶ್ರೇಣಿ, ಮತ್ತೊಂದು ಕಡೆ ಹಚ್ಚು ಹಸಿರಾದ ಕಾಂಗ್ರಾ ಕಣಿವೆ, ಅದರ ಪಕ್ಕದಲ್ಲೇ ಶಾಂತವಾಗಿ ಹರಿಯೋ ಬಿನ್ವಾ ನದಿ. ಈ ಪ್ರಶಾಂತವಾದ ಪರಿಸರ ಧ್ಯಾನ ಮಾಡೋಕೆ, ಮನಸ್ಸಿಗೆ ನೆಮ್ಮದಿ ಕಂಡುಕೊಳ್ಳೋಕೆ ಹೇಳಿ ಮಾಡಿಸಿದಂಟಿದೆ. ಇದು ದೇವಸ್ಥಾನದ ಉದ್ದೇಶಕ್ಕೂ ಪಕ್ಕಾ ಹೊಂದಿಕೊಳ್ಳುತ್ತೆ. ಇದರ ವಾಸ್ತುಶಿಲ್ಪ ನಾಗರ ಶೈಲಿಯಲ್ಲಿದೆ. ದೂರದಿಂದಲೇ ಕೈಬೀಸಿ ಕರೆಯೋ ಆ ಶಿಖರ ಇದೆಯಲ್ಲ, ಅದು ಪವಿತ್ರ ಪರ್ವತದ ಸಂಕೇತ. ಒಳಗೆ ಹೋದ್ರೆ ಭಕ್ತರ್ ಸೇರೋಕೆ ಕಂಬಗಳಿರುವ ಮಂಟಪ ಇದೆ. ಇನ್ನು ದೇವಸ್ಥಾನದ ಆಧ್ಯಾತ್ಮಿಕ ಹೃದಯ ಅಂತಾನೆ ಹೇಳ್ಬೋದಾದ ಗರ್ಭಗೃಹ. ಪ್ರತಿಯೊಂದು ರಚನೆಗೂ ಒಂದು ಅರ್ಥ, ಒಂದು ಉದ್ದೇಶ ಇದೆ. ಇದು ಬರೀ ಒಂದು ಹಳೇ ಕಟ್ಟಡ, ಒಂದು ಸ್ಮಾರಕ ಅಷ್ಟೇ ಅಲ್ಲ, ಇವತ್ತಿಗೂ ಇದು ಜೀವಂತವಾಗಿರೋ ಒಂದು ಆಧ್ಯಾತ್ಮಿಕ ಕೇಂದ್ರ. ಅದ್ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿನ ಒಂದು ಸ್ಥಳೀಯ ದಂತಕಥೆ ಅಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಹೇಳೋ ಪ್ರಕಾರ ಲಂಕೆಯ ರಾಜ ರಾವಣನೇ ತನ್ನ ಆರೋಗ್ಯ ಸರಿ ಮಾಡ್ಕೊಳ್ಳೋಕೆ ಇಲ್ಲಿ ಶಿವನನ್ನ ಪೂಜಿಸಿದ್ನಂತೆ. ಇದು ವೈದ್ಯನಾಥ ಅನ್ನೋ ಹೆಸರಿಗೆ ಇರೋ ಮಹತ್ವವನ್ನ ಮತ್ತಷ್ಟು ಹೆಚ್ಚಿಸುತ್ತೆ. ಈ ಚಾರ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಈ ದೇವಸ್ಥಾನ ಎಷ್ಟು ಜೀವಂತವಾಗಿದೆ ಅಂತ. ಪ್ರತಿದಿನದ ಪೂಜೆಯ ಘಂಟಾನಾದದಿಂದ ಹಿಡಿದು ಶಿವರಾತ್ರಿಯ ದೊಡ್ಡ ಸಂಭ್ರಮದವರೆಗೂ ಇದು ಕೇವಲ ಕಲ್ಲಿನ ಕಟ್ಟಡವಾಗಿ ಉಳಿದಿಲ್ಲ. ಜನರ ನಂಬಿಕೆಗಳು ಸದಾ ಮಿಡಿತಾ ಇರೋ ಒಂದು ಕ್ರಿಯಾಶೀಲ ಕೇಂದ್ರವಾಗಿದೆ. ಅಷ್ಟೇ ಅಲ್ಲ, ಬೈಜನಾಥ್ ದೇವಸ್ಥಾನ ಹಿಮಾಚಲ ಪ್ರದೇಶದ ಒಂದು ಪ್ರಮುಖ ತೀರ್ಥಯಾತ್ರಾ ಮಾರ್ಗದ ಭಾಗವಾಗಿದೆ. ಯಾತ್ರಿಕರು ಜ್ವಾಲಾಜಿ, ಚಾಮುಂಡಾದೇವಿ ದರ್ಶನ ಮುಗಿಸಿ ಕೊನೆಗೆ ಶಿವನ ಆಶೀರ್ವಾದ ಪಡೆಯೋಕೆ ಇಲ್ಲಿಗೆ ಬರ್ತಾರೆ. ಇದು ಈ ಪ್ರದೇಶದ ಆಧ್ಯಾತ್ಮಿಕ ಜಾಲದಲ್ಲಿ ಒಂದು ಪ್ರಮುಖ ಕೊಂಡಿ ಇದ್ದ ಹಾಗೆ. ಹಾಗಿದ್ರೆ ಕೊನೆಯದಾಗಿ ಈ ಬೈಜನಾಥ ದೇವಸ್ಥಾನ ಯಾಕೆಷ್ಟು ಮುಖ್ಯ ಅನ್ನೋದನ್ನ ಒಟ್ಟಾಗಿ ನೋಡೋಣ. ನೋಡಿ, ಇದು ಕೇವಲ ಒಂದು ಕಲ್ಲಿನ ಕಟ್ಟಡ ಅಲ್ಲ. ಇದು ಇತಿಹಾಸ, ಪ್ರಕೃತಿ, ಆಧ್ಯಾತ್ಮ ಮತ್ತು ಆರೋಗ್ಯ, ಈ ಎಲ್ಲದರ ಒಂದು ಜೀವಂತ ಸಂಗಮ. ಶತಮಾನಗಳ ಕಥೆ, ಹಿಮಾಲಯದ ಸೌಂದರ್ಯ, ಜನರ ಅಚಲ ನಂಬಿಕೆ ಮತ್ತು ಗುಣಮುಖವಾಗುವ ಆಶಯ ಎಲ್ಲವೂ ಇಲ್ಲೇ ಒಂದಾಗಿದೆ.
ಬೈಜನಾಥದ ಈ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನು ಇಡುತ್ತೆ. ನಾವು ಇವತ್ತು ಕಟ್ಟುತ್ತಿರುವ ಹೆಗ್ಗುರುತುಗಳು, ಸ್ಮಾರಕಗಳು ಇನ್ನೂ ಒಂದು 800 ವರ್ಷಗಳ ನಂತರ ಯಾವ ಕಥೆಗಳನ್ನ ಹೇಳ್ಬೋದು? ಒಮ್ಮೆ ಯೋಚಿಸ್ಬೇಕಾದ ವಿಷಯ ಅಲ್ವಾ?